ರೇಣುಕಾಸ್ವಾಮಿ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಕಡೆ ದರ್ಶನ್ ಗ್ಯಾಂಗ್ ಪೊಲೀಸರ ವಿಚಾರಣೆಯಲ್ಲಿದೆ. ಇದರ ನಡುವೆ ಈ ಗ್ಯಾಂಗ್ನ ಒಂದೊಂದೇ ಡೆವಿಲ್ ಕ್ರೌರ್ಯಗಳು ಹೊರ ಬರ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಡೆವಿಲ್ ಗ್ಯಾಂಗ್ನ ಕ್ರೌರ್ಯ. ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಕೊಲೆಗೆ ಸ್ಕೆಚ್ ಹಾಕಿದ್ಯಾರು ಮತ್ತು ಎಲ್ಲಿ ಗೊತ್ತಾ? ಇಡೀ ಪ್ಲಾನ್ನ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಒಂದೊಂದೇ ಸುದ್ದಿಯನ್ನು ನೋಡ್ತಾ ಹೋಗೋಣ. ಬಗೆದಷ್ಟು ಬಯಲಾಗ್ತಾ ಇದೆ ಡೆವಿಲ್ ಗ್ಯಾಂಗ್ನ ಕ್ರೌರ್ಯ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡೋದ್ರಿಂದ ಹಿಡಿದು ಕೊಲೆಗೆ ಸ್ಕೆಚ್ ಹಾಕಿದ ತನಕ ಈ ಒಂದು ಮಾಸ್ಟರ್ ಮೈಂಡ್ ಯಾರು, ಆ ಪ್ಲಾನ್ ಹಾಕೊಟ್ಟಿದ್ ಯಾರು, ಎಷ್ಟು ಜನ ಭಾಗಿಯಾಗಿದ್ರು ಅನ್ನುವಂಥದ್ದು ಈಗ ಆಲ್ರೆಡಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಇಂಟರ್ನಲ್ ಸುದ್ದಿಗಳನ್ನ, ಕುತೂಹಲದ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮೈಸೂರು, ಚಿತ್ರದುರ್ಗ ಹಾಗೆ ಬೆಂಗಳೂರು ಲಿಂಕ್ ಹೇಗೆ ಪಡೆದುಕೊಳ್ತು ಈ ಪ್ರಕರಣ? ಕೊಲೆಗೂ ಮುಂಚೆ ಈ ಸಂಪೂರ್ಣವಾದ ಒಂದು ತಯಾರಿ ಅಥವಾ ಸ್ಕೆಚ್ ಅನ್ನೋದು ಮೈಸೂರಿನಲ್ಲೇ ನಡೆದಿತ್ತು. ಇಡೀ ಪ್ಲಾನ್ನ ಈ ಒಂದು ಮಾಸ್ಟರ್ ಮೈಂಡ್ ಅನ್ನುವಂಥದ್ದೇ ನಾಗ. ಮೈಸೂರಿನ ಹೋಟೆಲ್ನಲ್ಲೇ ಕುಳಿತುಕೊಂಡು ಕರೆತರುವಂತಹ ಪ್ಲಾನ್ ಮಾಡಿದ್ದ. ದರ್ಶನ್ ಫ್ಯಾನ್ ಅಸೋಸಿಯೇಷನ್ನ ಸಂಪರ್ಕದಲ್ಲಿ ಈ ನಾಗ ಇದ್ದ. ನೇರವಾಗಿ ಸಂಪರ್ಕದಲ್ಲಿದ್ದು ಈತ ಒಬ್ಬನೇ. ದರ್ಶನ್ ಭೇಟಿಗೆ ಫ್ಯಾನ್ ಸಂಪರ್ಕವನ್ನ ಮಾಡ್ತಾ ಇದ್ದಿದ್ದು ಈ ನಾಗನನ್ನೇ. ಈ ಕಾರಣದಿಂದ ನಾಗ ಲಕ್ಷ್ಮಣ್ನಿಂದ ಮಾತ್ರ ಸ್ಥಳ ಮಹಜರಿಗೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ನಿನ್ನೆಯೂ ಕೂಡ ಸಂಪೂರ್ಣ ಈಗ ಬೆಂಗಳೂರಿನ RR ನಗರ, ದರ್ಶನ್ ಅವರ ನಿವಾಸ, ಶೆಡ್, ಇಲ್ಲೆಲ್ಲ ಕಡೆ ಸ್ಥಳ ಮಹಜರು ಮಾಡಿದ್ರು. ಇದರ ಬೆನ್ನಲ್ಲೇ ಇದೀಗ ಮೈಸೂರಿಗೂ ಕೂಡ ಈ ಪ್ರಕರಣ ಲಿಂಕ್ ಪಡೆದುಕೊಳ್ತದೆ. ಕಾರಣ ಅಲ್ಲಿಂದಲೇ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊ ಬಂದಿದ್ದು ಒಂದು ಹೋಟೆಲ್ನಿಂದ. ಮಗದೊಂದು ಕಡೆ ಈ ಪ್ಲಾನ್ ಎಲ್ಲವೂ ಕೂಡ ಮೈಸೂರಿನಲ್ಲೇ ರೆಡಿ ಆಗಿತ್ತು. ಬ್ಲೂ ಪ್ರಿಂಟ್ ಎಲ್ಲವೂ ಕೂಡ ಮೈಸೂರಿನಲ್ಲೇ ರೆಡಿ ಆಗಿತ್ತು ಅಂತ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ KP ನಾಗರಾಜ್ ನೀಡ್ತಾರೆ. KP ನಾಗರಾಜ್, ಇದೀಗ ಈ ಸ್ಥಳ ಮಹಜರಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಯಾರ್ಯಾರನ್ನ ಸ್ಥಳಕ್ಕೆ ಕರ್ಕೊ ಬರ್ತಾ ಇದ್ದಾರೆ, ಮಾಹಿತಿ ಕೊಡೋದಾದ್ರೆ? ವಿದ್ಯಾ, ನಿನ್ನೆ ಬಹಳ ಕುತೂಹಲ ಇದ್ದಂಥದ್ದು ಮೈಸೂರಿಗೆ ನಟ ದರ್ಶನ ಕರ್ಕೊಂಬರ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸ್ಥಳ ಮಹಜರಿಗೆ. ಯಾಕೆಂದರೆ ರಾಡಿಸನ್ ಹೋಟೆಲ್ನಿಂದ ದರ್ಶನ ಮಾತ್ರವೇ ಕರ್ಕೊಂಡು ಹೋಗಿದ್ದಂಥದ್ದು ಪೊಲೀಸರು. ಆದರೆ ಫಾರ್ ಎ ಚೇಂಜ್ ಅನ್ನುವಂಥ ರೀತಿಯಲ್ಲಿ ನಿನ್ನೆ ಕೇವಲ ಏನು ದರ್ಶನ್ನ ಮ್ಯಾನೇಜರ್ ನಾಗ ಅಲಿಯಾಸ್ ನಾಗರಾಜು ಜೊತೆಗೆ ದರ್ಶನ್ ಕಾರ್ ಚಾಲಕ ಲಕ್ಷ್ಮಣ್ ಇಬ್ಬರನ್ನೇ ಮಾತ್ರ ಕರ್ಕೊಂಡು ಬಂದಿದ್ದು. ಯಾಕೆ ಇವರಿಬ್ಬರನ್ನು ಅನ್ನುವಂತಹದ್ದು ಕ್ಯೂರಿಯಾಸಿಟಿ ಇತ್ತು. ಆದರೆ ಅದು ಈಗ ಡಿಕೋಡ್ ಆಗಿರುವಂಥದ್ದು. ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ, ಇಡೀ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಇದರ ಒಂದು ಮಾಸ್ಟರ್ ಪ್ಲಾನನ್ನು ರೂಪಿಸಿರುವಂಥ ಸ್ಥಳವೇ ಅದು ಮೈಸೂರು. ಇದೇ ರಾಡಿಸನ್ ಹೋಟ್ಲಲ್ಲಿ ಕೂತ್ಕೊಂಡು ದರ್ಶನ್ನ ಮ್ಯಾನೇಜರ್ ನಾಗನೇ ಈ ಒಂದು ಪ್ಲಾನನ್ನು ಸಿದ್ಧ ಮಾಡುವಂಥದ್ದು. ಪ್ರಮುಖವಾಗಿ ನಾಗ ಅಲಿಯಾಸ್ ನಾಗರಾಜ್ ಏನಿದ್ದಾನೆ, ಈತ ದರ್ಶನ್ನ ಫ್ಯಾನ್ ಅಸೋಸಿಯೇಷನ್ ಇಡೀ ರಾಜ್ಯಾದ್ಯಂತ ಏನಿದೆ ಆ ಎಲ್ಲ ಫ್ಯಾನ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂಥ ನೇರವಾದಂಥ ಸಂಪರ್ಕವನ್ನು ಈತ ಮಾತ್ರ ಹೊಂದಿರುವಂಥದ್ದು. ಯಾವಾಗ ಚಿತ್ರದುರ್ಗದಿಂದ ಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಡು ಬರಬೇಕನ್ನುವಂಥ ಪ್ಲಾನ್ ರೆಡಿ ಆಯಿತು, ಆಗ ಈತ ದರ್ಶನ ಎದುರುಗಡೆನೇ ಕೂತು ನಾಗ ಅಲಿಯಾಸ್ ನಾಗರಾಜು ರಾಡಿಸನ್ ಹೋಟೆಲಲ್ಲೇ ಕೂತು ಚಿತ್ರದುರ್ಗದ ಫ್ಯಾನ್ ಅಸೋಸಿಯೇಷನ್ ಅಧ್ಯಕ್ಷನನ್ನು ಸಂಪರ್ಕ ಮಾಡ್ತಾನೆ. ಅವನನ್ನು ಇಲ್ಲಿಗೆ ಕರೆಸ್ಕೊಂಡು ಅಲ್ಲಿಂದ ಒಂದು ಪ್ಲಾನ್ನ ರೆಡಿ ಆಗುತ್ತೆ. ಯಾವ ರೀತಿಯಾಗಿ ಸ್ವಾಮಿಯನ್ನು ಕರ್ಕೊಂಡ್ಬರ್ಬೇಕು, ಎಲ್ಲಿಗೆ ಕರ್ಕೊಂಡ್ಬರ್ಬೇಕು ಅನ್ನುವಂಥದ್ದು ಎಲ್ಲದನ್ನು ಕೂಡ ಪ್ಲಾನನ್ನು ಕೂಡ ಸಿದ್ಧವಾಗುತ್ತೆ. ಯಾಕಂದರೆ ಇವ್ರು ಯಾರ ಜೊತೆಗೂ ನೇರವಾಗಿ ದರ್ಶನ್ ಮಾತನಾಡಿರೋದಿಲ್ಲ. ಅವರ ಫ್ಯಾನ್ ಅಸೋಸಿಯೇಷನ್ ಅಧ್ಯಕ್ಷ ಇರ್ಬೋದು, ಬೇರೊಬ್ಬರು ಇರ್ಬೋದು, ಅವ್ರು ಯಾರ ಜೊತೆಗೂ ದರ್ಶನ್ ಮಾತನಾಡೋದಿಲ್ಲ. ಕೇವಲ ನಾಗ ಮಾತ್ರ ಮಾತಾಡ್ತಾನೆ. ನಾಗ ಮಾತಾಡಿ ಆ ಒಂದು ಪ್ಲಾನಿಗೆ ಸಂಬಂಧಪಟ್ಟಂಥ ವಿವರಗಳನ್ನು ದರ್ಶನ್ ಅವರಿಗೆ ನೀಡಿರ್ತಾನೆ. ಈ ಎಲ್ಲ ಕಾರಣಕ್ಕೋಸ್ಕರವಾಗಿಯೇ ನಿನ್ನೆ ದರ್ಶನ್ ಮ್ಯಾನೇಜರ್ ನಾಗನನ್ನು ರಾಡಿಸನ್ ಬ್ಲೂ ಹೋಟೆಲ್ಗೆ ಕರ್ಕೊಂಡು ಬಂದು ಅವತ್ತಿನ ಸಂಬಂಧ ಅಂದರೆ ಯಾವತ್ತು ಅವನು ಚಿತ್ರದುರ್ಗದ ಫ್ಯಾನ್ ಅಸೋಸಿಯೇಷನ್ ಅಧ್ಯಕ್ಷರನ್ನ ಕರ್ಕೊಂಡು ಬಂದಿದ್ದ ರಾಡಿಸನ್ ಬ್ಲೂ ಹೋಟೆಲ್ಗೆ, ಅದಕ್ಕೆ ಸಂಬಂಧಪಟ್ಟಂತಹ CCTV ಫುಟೇಜ್ಗಳನ್ನು ಕೂಡ ನಿನ್ನೆ ಪೊಲೀಸರು ಆತನ ಮುಂದೆಯೇ ವಶಪಡಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ವಿದ್ಯಾ. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮ ಡೀಟೇಲ್ಸ್.